ಈ ಎರಡನೆಯ ನೃತ್ಯ ಪ್ರಸ್ತುತಿಯನ್ನು ಒಂದು ದೇವರ ನಾಮದ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀಪಾದರಾಯರು ಹರಿದಾಸ ಸಾಹಿತ್ಯದ ಪ್ರಪಿತಾಮಹ ಎಂದು ಕರೆಸಿಕೊಂಡಂಥವರು. ಕರ್ನಾಟಕದಲ್ಲಿ ದಾಸ ಪರಂಪರೆಯನ್ನು ಬೆಳೆಸುವಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ಆರಾಧನೆಯಲ್ಲಿ ಮತ್ತು ಪೂಜಾ ವಿಧಿಗಳಲ್ಲಿ ಸಂಸ್ಕೃತದ ಜೊತೆಗೆ ಕನ್ನಡದ ದೇವರ ನಾಮಗಳನ್ನು ಅಳವಡಿಸಿದಂತಹ ಕೀರ್ತಿ ಈ ಮಹನೀಯರಿಗೆ ಸಲ್ಲುತ್ತದೆ. ಇವರು ವ್ಯಾಸತೀರ್ಥರ ಗುರುಗಳಾಗಿದ್ದು ಪುರಂದರದಾಸರಂತಹ ಮಹಾನ್ ದಾಸರಿಗೆ ಪ್ರೇರಣೆಯಾಗಿದ್ದರು. ಸರಳ ಕನ್ನಡದಲ್ಲಿ ಅನೇಕ ಕೀರ್ತನೆಗಳನ್ನು, ಉಗಾಭೋಗಗಳನ್ನು ಮತ್ತು ಸೂಳಾದಿಗಳನ್ನು ರಚಿಸಿದ್ದಾರೆ. ಇವರ ಪ್ರತಿಯೊಂದು ರಚನೆಯ ಕೊನೆಯಲ್ಲಿ ರಂಗವಿಠಲ ಎಂಬ ಅಂಕಿತ ನಾಮವಿರುತ್ತದೆ, ಪೆನ್ ನೇಮ್. ಇಂತಹ ಮಹನೀಯರ ರಚನೆಗಳಲ್ಲಿ ಒಂದಾದ ದೇವರ ನಾಮ ತಾಮ್ 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 ಎಂದು ರಂಗ ನಿನ್ನ ಪಾದ. ಆ ಶ್ರೀಹರಿಯ ಸುಂದರ ಪಾದಗಳ ಮಹಿಮೆಯನ್ನು ಬಣ್ಣಿಸುವಂತಹ ಈ ದೇವರ ನಾಮದಲ್ಲಿ ವಿಷ್ಣುವಿನ ದಶಾವತಾರದ ಛಾಯೆಯನ್ನು ಕಾಣಬಹುದು. ಅದರ ಜೊತೆಗೆ ಅನೇಕ ಕಥಾಭಾಗಗಳನ್ನು ಸಹ ಅಳವಡಿಸಲಾಗಿದೆ. ಮೊದಲನೆಯ ಅವತಾರ ಮತ್ಸ್ಯ. ಇದರಲ್ಲಿ ವಿಷ್ಣುವು ಮೀನಿನ ರೂಪದಲ್ಲಿ ಬಂದು ಹಯಗ್ರೀವ ಎಂಬ ರಾಕ್ಷಸನಿಂದ ಅವನು ಕದ್ದ ವೇದಗಳನ್ನು ರಕ್ಷಿಸಿ ಮಹಾಪ್ರಳಯದಿಂದ ರಾಜ ಮನುವನ್ನು ಪಾರು ಮಾಡಿ ಭೂಮಿಯ ಮರುಸೃಷ್ಟಿಗೆ ಸಹಾಯ ಮಾಡುತ್ತಾರೆ. ಕಥೆಯ ಪ್ರಕಾರ ಮನು ನದಿಯಲ್ಲಿ ಸಣ್ಣ ಮೀನೊಂದನ್ನು ರಕ್ಷಿಸಿದಾಗ ಆ ಮೀನು ಬೆಳೆದು ವಿಷ್ಣುವಿನ ಅವತಾರದಂತೆ ಕಂಡುಬಂದು ಪ್ರಳಯದ ಸಮಯದಲ್ಲಿ ಮನು ಆ ಮೀನಿಗೆ ತನ್ನ ದೋಣಿಯನ್ನು ಕಟ್ಟಿ ಹಿಮಾಲಯಕ್ಕೆ ತಲುಪುತ್ತಾನೆ. ಅಲ್ಲಿ ಮತ್ಸ್ಯಾವತಾರವು ಮನುವಿಗೆ ಜ್ಞಾನವನ್ನು ನೀಡಿ ಹೊಸ ಸೃಷ್ಟಿಗೆ ನಾಂದಿ ಹಾಡುತ್ತದೆ. ಅಂತೆಯೇ ಶ್ರೀಮನ್ ಮಹಾವಿಷ್ಣುವಿನ 10 ಅವತಾರಗಳಲ್ಲಿ ನರಸಿಂಹನ ಅವತಾರವು 4ನೆಯದು. ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನು ಸಂಹರಿಸಲು ಅರ್ಧ ಮನುಷ್ಯ ಅರ್ಧ ಸಿಂಹರೂಪಿಯಾಗಿ ಅವತರಿಸಿ ಹಿರಣ್ಯಕಶಿಪುವ ಮಗ ಪ್ರಹ್ಲಾದನು ವಿಷ್ಣು ಭಕ್ತಿಯಲ್ಲಿ ಮೈಮರೆತಿರುವಾಗ ಅವನನ್ನೇ ಸಾಯಿಸಲು ಹೊಂಚು ಹಾಕಿದಂತಹ ಹಿರಣ್ಯಕಶಿಪುವನ್ನು ಕಂಬದಿಂದ ಈಚೆ ಬಂದು ಬ್ರಹ್ಮನಿಂದ ಪಡೆದ ವರಕ್ಕೆ ಅನುಸಾರವಾಗಿ ಯಾವುದೇ ಧಕ್ಕೆಯನ್ನು ಒಳಪಡಿಸದೆ ಸಂಧ್ಯಾಕಾಲದಲ್ಲಿ ಹೊಸ್ತಿಲಿನ ಮೇಲೆ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಯಾವುದೇ ಅಸ್ತ್ರಶಸ್ತ್ರವಿಲ್ಲದೆ ತನ್ನ ಚೂಪಾದ ಉಗುರುಗಳಿಂದಲೇ ಹಿರಣ್ಯಕಶಿಪುವಿನ ಉದರವನ್ನು ಸೀಳುತ್ತಾನೆ ಆ ನರಸಿಂಹರೂಪಿಯಾದ ವಿಷ್ಣುವು. ಈ ಮೂಲಕ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿ ಜಗತ್ತಿನಲ್ಲಿ ಧರ್ಮವನ್ನು ಸ್ಥಾಪಿಸುವ ಕತೆ ಸಹ ಇದೆ. ಇದರ ನಂತರ ವಾಮನನ ಕಥೆಯನ್ನು ತೋರಿಸಲಾಗಿದೆ. ಅಲ್ಲಿ ವಿಷ್ಣುವಿನ ಅವತಾರನಾದ ವಾಮನನು ದಾನಶೂರ ರಾಜ ಎಂದೇ ಇದ್ದಂತಹ ಮಹಾಬಲಿಯಿಂದ 3 ಹೆಜ್ಜೆ ಭೂಮಿಯನ್ನು ಕೇಳಿ ಪಡೆದು ಆ ಮೂಲಕ 3 ಲೋಕಗಳನ್ನು ಆವರಿಸಿಕೊಂಡು ಮಹಾಬಲಿಯ ಅಹಂಕಾರವನ್ನು ಅಡಗಿಸಿ ಸ್ವರ್ಗದ ರಾಜನಾದ ಇಂದ್ರನ ಅಧಿಕಾರವನ್ನು ಮರಳಿ ಸ್ಥಾಪಿಸುತ್ತಾನೆ. ಇದು ಸೃಷ್ಟಿಯ ಸಮತೋಲನವನ್ನು ಕಾಪಾಡುವ ಮತ್ತು ಧರ್ಮವನ್ನು ಪುನಃಸ್ಥಾಪಿಸುವ ಕಥೆ. ಕೊನೆಯಲ್ಲಿ ರಾಮನ ಅವತಾರದ ಒಂದು ಪುಟ್ಟ ಪ್ರಸಂಗ. ಅಹಲ್ಯೆಯು ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟ ಅತ್ಯಂತ ಸುಂದರ ಮಹಿಳೆ ಮತ್ತು ಗೌತಮ ಮಹರ್ಷಿಗಳ ಪತ್ನಿ. ಆದರೆ ಗೌತಮ ಮಹರ್ಷಿಗಳು ಒಮ್ಮೆ ಆಶ್ರಮ ತೊರೆದು ಹೋಗಿದ್ದಾಗ ಅವರ ರೂಪವನ್ನು ಧರಿಸಿ ಬಂದ ಇಂದ್ರನೊಡನೆ ಅವಳು ಅನುರಾಗವನ್ನು ವ್ಯಕ್ತಪಡಿಸಿದಾಗ ಅಲ್ಲಿಗೆ ಬಂದ ಗೌತಮರು ಅವಳಿಗೆ ಕಲ್ಲಾಗುವಂತೆ ಶಾಪವನ್ನು ನೀಡುತ್ತಾರೆ. ಈ ಶಾಪದಿಂದ ರಾಮಚಂದ್ರನ ಪಾದ ಒಂದೇ ಅವಳನ್ನು ಮುಕ್ತಿಯೊಡೆಗೆ ಕರೆದೊಯ್ಯಬಲ್ಲದು. ಹಾಗಾಗಿ ಲಕ್ಷ್ಮಣನೊಡನೆ ಆ ಕಾಡಿನಲ್ಲಿ ವಿಹರಿಸುತ್ತಾ ಬಂದ ರಾಮ ಈ ಕಲ್ಲಿನ ಮೇಲೆ ಪಾದವನ್ನು ಇಟ್ಟಾಗ ಕಲ್ಲಿನ ರೂಪದಲ್ಲಿ ಇದ್ದಂತಹ ಅಹಲ್ಯೆಯು ಮರುಜೀವವನ್ನು ಪಡೆಯುವ ಕಥೆಯನ್ನು ಸಹ ಕೊನೆಯಲ್ಲಿ ಕಾಣಬಹುದು. ಬನ್ನಿ ನೋಡೋಣ. ವಲಚಿರಾಗದ ಆದಿತಾಳದ ಶ್ರೀಪಾದರಾಯರ ದೇವರ ನಾಮ ತಾಮ್ 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 ಎಂದು ರಂಗನಿನ್ನ ಪಾದ. ನರ್ತಿಸುವಂತಹ ಕಲಾವಿದೆಯರು ಕುಮಾರಿಯರಾದಂತಹ ಅಭಿಜ್ಞ, ಧಾತ್ರಿ, ಜಾಹ್ನವಿ ಭಟ್, ಶ್ರಾವ್ಯ ಹಾಗೂ ನಾಗಶ್ರೀ. ತಾಮ್ 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 ಎಂದು ರಂಗ ನಿನ್ನ ಪಾದ. ತಾಮ್ 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 ಎಂದು ರಂಗ ನಿನ್ನ ಪಾದ. ತೈ ತೈ
ತೈ ತೈ ತೈ ಎಂದು ಕುಣಿಯುವ ಪಾದ ತಾಂ 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 ಎಂದು ರಂಗ ನಿನ್ನ ಪಾದ ತೈ 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 ಎಂದು ಕುಣಿಯುವ ಪಾದ ತಾಂ 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 ಎಂದು ರಂಗ ನಿನ್ನ ಪಾದ ತೈ 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 ಎಂದು ಕುಣಿಯುವ ಪಾದ ತಾಂ 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 ಎಂದು ರಂಗ ನಿನ್ನ ಪಾದ ತೈ 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 ಎಂದು ಕುಣಿಯುವ ಪಾದ ತಾಂ 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 ಎಂದು ರಂಗ ನಿನ್ನ ಪಾದ ತೈ 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 ಎಂದು ಕುಣಿಯುವ ಪಾದ ತಾಂ 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 ಎಂದು ರಂಗ ನಿನ್ನ ಪಾದ ಆ ನಿಗಮವ ತಂದು ಗಿರಿಯ ಬೆನ್ನಲಿ ಪೊತ್ತು ಅಗೆದು ಬೇರುವುದಿಲ್ದು ಕಂದನ ಸಲಹಿದನೆಂದು ನಿಗಮವ ತಂದು ನೀನಾವತಾರ ನಿಗಮವ ತಂದು ನಿಗಮವ ತಂದು ಗಿರಿಯ ಬೆನ್ನಲಿ ಪೋತು ಅಗೆದು ಬೇರು ತಿಳಿದು ಕಂದನ ಸಲಹಿದನೆದು
ಪೊಡವಿಯ ಈರಡಿ ಮಾಡಿ ಕೊಡಲಿಯ ಪೇಡಿದು ಮುನಿಸತಿಯರ ಸಲಹಿದ ಎನ್ನೊಡೆಯ ಶ್ರೀಕೃಷ್ಣ ಪೊಡವಿಯ ಈರಡಿ ಮಾಡಿ ಪೊಡವಿಯ ಈರಡಿ ಮಾಡಿ ಪೊಡವಿಯ ಈರಡಿ ಮಾಡಿ ಕೊಡಲಿಯ ಪೀಡಿದು ಪೊಡವಿಯ ಈರಡಿ ಮಾಡಿ ಕೊಡಲಿಯ ಪೀಡಿದು ಮುನಿಸತಿಯರ ಸಲಹಿದ ಎನ್ನೊಡೆಯ ಶ್ರೀಕೃಷ್ಣ ಮುನಿಸತಿಯರ ಸಲಹಿದ ಕೊಡಲಿಯ ಬೇಡಿದು ಮುನಿಸತಿಯರ ಸಲಹಿದ ಎನ್ನೊಡೆಯ ಶ್ರೀಕೃಷ್ಣ
ಪತಿವ್ರತೆಯರ ವ್ರತ ಭಂಗವ ಮಾಡಿದ ಪತಿ ತೀರ ನೇರಿದ ರಂಗ ವಿಠಲ ಪತಿವ್ರತೆಯರ ವ್ರತ ಭಂಗವ ಮಾಡಿದ ತುಂಗ ಕುದುರೆಯ ನೇರಿದ ರಂಗ ವಿಠಲ ಪತಿವ್ರತೆಯರ ವ್ರತ ಭಂಗ